ಎರಡು ಮಕ್ಕಳು ಬೇರೆ ಬೇರೆ ಮನೆ ಮಾಡ್ಕೊಂಡು ಹೋದ ನಂತರ ಸುಮಿತ್ರನಿಗೆ ಮನ್ಸು ಸಮಾಧಾನವೇ ಇರ್ಲಿಲ್ಲ. ವೆಂಕಣ್ಣ ಎಷ್ಟು ಹೇಳಿದ್ರೂ ಅವರು ಸಮಾಧಾನವಾಗಲಿಲ್ಲ. ಮದುವೆಯಾದ ಗಂಡು ಮಕ್ಕಳು ಮರದ ಮೇಲೆ ಇರುವ ಎಲೆ ಒಂದೇ ಕಡೆ ಇದ್ದ ಹಾಗೆ ಚರಿತ್ರೆಯೇ ಇಲ್ಲ. ಅದಕ್ಕೆ ಹೀಗೆ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ? ನೀವು ಏನಾದ್ರೂ ಹೇಳ್ತೀರಾ? 10 ತಿಂಗಳು ನನ್ನ ಹೊಟ್ಟೆಲಿ ಹೊತ್ತಿದ್ದು ನಾನೇ ತಾನೆ. ನನ್ ಚಿಂತೆ ನನಗೇನೆ. ಗಂಡು ಮಕ್ಕಳು ಯಾವಾಗ್ಲೂ ಹೀಗೇನೆ, ಬೆಳೆಯೋ ತನಕ ತಾಯಿಯ ಕೈಯಲ್ಲಿರ್ತಾರೆ. ಮದುವೆ ಆದ್ಮೇಲೆ ಹೆಂಡತಿಯ ಸೆರಗಿಡ್ಕೊಂಡು ಹಿಂದೆನೆ ಹೋಗ್ಬಿಡ್ತಾರೆ. ಅವ್ರನ್ನಾದ್ರೂ ಚೆನ್ನಾಗಿ ನೋಡ್ಕೋತಾರ? ಅದು ಇಲ್ಲ. ಗಂಡಂದಿರು ಹೇಳಿದ ಕೆಲಸವನ್ನು ಮಾಡದಿದ್ರೆ ಅವರಿಗೆ ಹೊಟ್ಟೆ ತುಂಬಾ ಊಟನೂ ಕೊಡೋದಿಲ್ಲ. ಮಹಾರಾಣಿ ರೀತಿ ಇರ್ತಾರೆ. ಅಯ್ಯೋ ಹುಚ್ಚುಲೋಕ! ಅದಕ್ಕೇನೆ ಹೇಳೋದು, ತಾಯಿಯ ಸಂಬಂಧ ಯಾವತ್ತೂ ಯಾವುದಕ್ಕೂ ಸರಿಸಮಾನವಾದದ್ದಲ್ಲ. ತಾಯಿ ಮಕ್ಕಳು ಊಟ ಮಾಡಿದ್ರಂತ ಹೊಟ್ಟೆ ನೋಡಿದ್ರೆ ಹೆಂಡತಿ ಗಂಡನ್ ಜೋಬಲ್ಲಿ ಏನಿದೆ ಅಂತ ನೋಡ್ತಾಳಂತೆ. ಈಗಿನ ಪ್ರಪಂಚನೇ ಹೀಗೆ ಇರೋದು. ಸರಿ, ಪರವಾಗಿಲ್ಲ, ಅವ್ರ ಜೀವನ ಅವ್ರು ಮಾಡ್ಕೊಡ್ಲಿ, ನೀನ್ ಸುಮ್ನಿರು. ನನಗೆ ಯಾಕೋ ಮಕ್ಕಳನ್ನ ನೋಡ್ಬೇಕು ಅನ್ಸುತ್ತೀರಿ. ಒಮ್ಮೆ ಹೋಗಿ ನೋಡಿ ಬರೋಣ. ಅಯ್ಯೋ, ನೀನು ಹೋಗೋ ಜಾಗಕ್ಕೆಲ್ಲ ನಾನ್ ಯಾಕೇನೆ ಬರೋದು? ನಿನ್ನ ಮಕ್ಕಳು ನಿನ್ನ ಸೊಸೆಂದಿರು, ನೀನೇ ಬೇಕಾದ್ರೆ ಹೋಗಿ ನೋಡ್ಕೊಂಬಾ. ಯಾಕೇರಿ ಅಷ್ಟೊಂದು ಭಯ ಪಡ್ತಿದ್ದೀರಾ? ಅಲ್ಲಿ ಇರೋದು ಸೊಸೆಂದಿರೇ ಹೊರತು ದೆವ್ವಗಳಲ್ವಲ್ಲ. ಸೊಸೆಂದಿರೋ ದೆವ್ವಗಳು ಯಾರೇ ಇದ್ರೂ ಸೊಸೆಂದಿರ ಬಳಿಯಿಂದ ದೂರ ಇರೋದೇ ನಮ್ಗೆ ತುಂಬಾ ಒಳ್ಳೆಯದು. ಸೊಸೆಂದಿರಾದ್ರೆ ಏನು, ಯಾರು ಆದ್ರೆ ಏನು, ಅವ್ರವ್ರ ಕೆಲ್ಸನ ಅವ್ರವ್ರು ನೋಡ್ತಾರೆ. ನಮ್ನ ಬದುಕಕ್ ಬಿಟ್ರೆ ಅಷ್ಟೇ ಸಾಕು. ನನ್ನ ಕೆಲಸ ಏನಿದೆಯೋ ಅದನ್ನ ನಾನ್ ನೋಡ್ಕೋತೀನಿ. ನಿನ್ ಜೊತೆ ಬರಲ್ಲ ಅಂದ್ರೆ ಬರಲ್ಲ. ವೆಂಕಣ್ಣ ಹಾಗೆ ಹೇಳಿದಾಗ ಸುಮಿತ್ರ ಕೋಪ ಪಟ್ಕೊಂಡು ಅಲ್ಲಿಂದ ಹೊರಟ್ರು. ಸುಮಿತ್ರಮ್ಮ ಹೊರಡುವಾಗ ಅವರ ಮಕ್ಕಳಾದ ವಿನಯ್ ಮತ್ತು ರವಿ ಮನೆಗೆ ಬಂದ್ರು. ಮಕ್ಕಳನ್ನು ನೋಡಿ ಸುಮಿತ್ರಮ್ಮ ತುಂಬಾ ಸಂತೋಷಪಟ್ರು. ವೆಂಕಣ್ಣ ಕೂಡ ಮಕ್ಕಳನ್ನು ನೋಡಿ ಸಂತೋಷಪಟ್ರು. ಏನ್ರೋ, ಯಾವಾಗಾದ್ರೂ ಒಂದ್ಸಲಾದ್ರೂ ಇಲ್ಲಿ ಬಂದು ನಿಮ್ಮ ಅಮ್ಮನ ನೋಡಿ ಹೋಗ್ರೋ. ಇಲ್ಲದಿದ್ರೆ ನಿಮ್ಮಮ್ಮ ನನ್ ಮಕ್ಳು ಅಂತ ನಿಮ್ಮೇಲೆ ಜೀವ ಬಿಡ್ತಾ ಇರ್ತಾಳೆ. ಇವಾಗ ಕೂಡ ನಿಮ್ನ ನೋಡ್ಲಿಕ್ಕೆ ಅಂತ ನಿಮ್ಮನೆಗೇನೆ ಹೊರಟಿದ್ದು. ಹೌದಪ್ಪ, ನೀವು ಹೇಗಿದ್ದೀರಾ ಏನೋ ಅಂತ ನನಗೆ ನಿಮ್ನ ನೋಡ್ಬೇಕು ಅನ್ಸ್ತು, ಅದಕ್ಕೆ ಹೊರಟೆ. ಹೌದು, ನೀವೇನ್ರೋ ಮನೆಗೆ ಬಂದಿದ್ದು? ಇಲ್ಲೇನಾದ್ರೂ ಕೆಲಸ ಇತ್ತಾ ಅಥವಾ ಈ ದಾರಿಯಲ್ಲಿ ಹೋಗ್ತಾ ಈಚೆ ಬಂದು ಹೋಗ್ತಾ ಇದ್ದೀರಾ? ವೆಂಕಣ್ಣ ಹಾಗೆ ಹೇಳಿದಾಗ ಸಣ್ಣ ಮಗನಾದ ರವಿ ಜೋರಾಗಿ ಅಳ್ತಾ ಇದ್ದ. ತಿನ್ನಕ್ಕೆ ಏನಾದ್ರೂ ಮಾಡಿದೀರಮ್ಮ? ನನಗೆ ತುಂಬಾನೇ ಹೊಟ್ಟೆ ಹಸಿತಾ ಇದೆ. ಹೊಟ್ಟೆ ಹಸಿವು ತಡ್ಕೊಳಕ್ಕಾಗದೆ ನೀವೇನಾದ್ರೂ ಮಾಡಿರ್ತೀರಾ ಅಂತ ಬಂದೆ. ಬನ್ನಿ ಅಮ್ಮ, ಏನಾದ್ರೂ ಕೊಡಿ. ಅಯ್ಯೋ, ನನ್ನ ಮಕ್ಳಿಗೆ ಎಷ್ಟೊಂದು ಕಷ್ಟ ಬಂದ್ಬಿಡ್ತು. ಇರೋ, ಇವಾಗ್ಲೇ ತಗೊಂಬರ್ತೀನಿ. ಅಪ್ಪ ವಿನಯ್, ನಿನಗೂ ತಿನ್ಲಿಕ್ಕೆ ಏನಾದ್ರೂ ತಗೊಂಬರ್ಲಾ? ನನಗೆ ಏನೂ ಬೇಡಮ್ಮ, ನಾನು ಇವಾಗಷ್ಟೇ ಮನೆಯಲ್ಲಿ ತಿನ್ಕೊಂಬಂದೆ. ನಮ್ಮ ಹೆಂಡ್ತೀರ್ನ ತಲೆ ಮೇಲೆ ಇಟ್ಕೊಂಡು ಆಡ್ತಾ ಇದ್ವಲ್ವಾ, ನಮಗೆ ಇದು ಬೇಕು ಇನ್ನೂ ಬೇಕು. ನಮಗೆ ಇಷ್ಟವಾದ ಅಡಿಗೆ ಮಾಡ್ಕೊಡ್ಲಿಕ್ಕೆ ನಮ್ಮ ಅಮ್ಮ ಇದ್ದಿದ್ರಿಂದ ಸರಿಯಾಗೋಯ್ತು. ಇಲ್ಲದಿದ್ರೆ ಅಮ್ಮ ಅಮ್ಮ ಅಂತ ಭಿಕ್ಷೆ ಬೇಡಬೇಕಾಗುತ್ತೆ. ಲೇ, ನಿನ್ ಬಾಯಿ ಮುಚ್ಚೋ. ಅವನಿಗೆ ಹಸಿವಾಗಿದೆ, ಅದಕ್ಕೇನೆ ಅಮ್ಮ ಅಮ್ಮ ಅಂತ ಹುಡ್ಕೊಂಡ್ ಬಂದಿದ್ದಾನೆ. ನಿನಗೇನೋ? ಇರಿ ಕೂತ್ಕೊಂಡಿರಿ. ಇವಾಗ್ಲೇ ನಿಮಗೆ ಇಷ್ಟವಾದ ಅಡಿಗೆ ಏನಾದ್ರೂ ಮಾಡ್ಕೊಂಬರ್ತೀನಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಸುಮಿತ್ರಮ್ಮ ಅಡಿಗೆ ಮನೆಗೆ ಹೋಗಿ ಊಟವನ್ನು ಹಾಕಿ ಅದನ್ನು ತನ್ನ ಮಗನಿಗೆ ತಿನ್ಸ್ತಾ ಇದ್ರು. ದೊಡ್ಡ ಮಗನಿಗೂ ಕೂಡ ತಿನ್ಸೋಣ ಅಂದ್ರೆ ಅವನು ಬೇಡ ಅಂತ ಹೇಳ್ದ. ನೀನು ತಿನ್ನೋ, 2 ಬಾಯಿ ಕಣೋ, 2 ಬಾಯಿ. ಅಯ್ಯೋ ಅಮ್ಮ, ನಾನ್ ಬೇಡ ಅಂತ ಹೇಳ್ತಾ ಇದ್ದೀನಲ್ವಾ. ಸರಿ, 1 ಬಾಯಿ ಕೊಡಿ, 1 ಬಾಯಿ ಸಾಕು. ಏಯ್, ಮೊದ್ಲು ತಿಂದು ನೋಡೋ. ಅಬ್ಬಬ್ಬಬ್ಬಬ್ಬಾ, ಬಲೆ ಚಾನ್ಸ್ ಕಂಡ್ರೋ ನಿಮ್ಗೆ. ತಾಯಿ ಕೈಯಾರೆ ತುತ್ತು ತಿನ್ನೋದು ಎಷ್ಟು ದೊಡ್ಡ ಅದೃಷ್ಟ ಗೊತ್ತಾ? ಮದುವೆಗೆ ಮುಂಚೆನೆ ಎಲ್ಲವೂ ನಡೆಯುವುದು. ನಿಮಗೆ ಮಾತ್ರ ಮದುವೆ ಆದ ನಂತರ ಕೂಡ ಭಗವಂತ ಒಂದು ಚಾನ್ಸ್ ಕೊಟ್ಟಿದ್ದಾನೆ. ಹೌದು ಲೇ ರವಿ, ಏನೋ ನಿನ್ನ ಸಮಸ್ಯೆ? ನಿನ್ ತಾಯಿ ಜೊತೆ ಅಳುತ್ತಾ ಬಂದು ದುಃಖ ಪಟ್ಕೊಂಡು ಇವಾಗ ನಿನ್ ತಾಯಿ ಕೈಯಾರೆ ಘಮಘಮ ಊಟ ಮಾಡ್ತಾ ಇದ್ದೀಯಲ್ಲ, ಹೌದು, ಏನೋ ತೊಂದ್ರೆ ನಿನ್ಗೆ? ಏನ್ ಮಾಡದಪ್ಪ, ಅವತ್ತು ಪಟ್ನದ ಸೊಸೆ ಅಂತ ನಾವು ಆಸೆ ಪಟ್ಟು ಹಿಂದೆ ಹೋದೋ, ಇವತ್ತು ನಮ್ಮನ್ನೇ ಪಲ್ಟಿ ಓಡಿಸ್ತಾ ಇದ್ದಾರೆ ಪಟ್ನದ ಸೊಸೆಂದಿರು. ಅವರಿಗೆ ಅಡಿಗೆ ಮಾಡಕ್ಕೂ ಸರಿಯಾಗಿ ಬರೋದಿಲ್ಲ. ಹಾಗೆ ಅಡಿಗೆ ಮಾಡಿದ್ರು ಕೂಡ ಆ ಅಡುಗೆನ ತಿಂದ್ರೆ ಆಮೇಲೆ ಹೊಟ್ಟೆ ನೋವು, ವಾಂತಿ ಅಂತಾನೆ ನಾನು ವಾಂತಿ ಮಾಡ್ಬೇಕು. ರವಿ ಹಾಗೆ ಹೇಳಿದಾಗ ನವೀನ್ ನಗ್ತಾ ಇದ್ದ. ಅದನ್ನು ನೋಡಿ ವೆಂಕಯ್ಯ ಕೂಡ ನಗ್ತಾ ಇದ್ರು. ಸುಮಿತ್ರನಿಗೆ ಕೋಪ ಬಂತು. ಪಾಪ, ಅವನು ಕಣ್ಣೀರ್ ಹಾಕೊಂಡು ಹೇಳ್ತಾ ಇದ್ರೆ ನೀವಿಬ್ರು ಏನೋ ಅವನ್ನ ನೋಡಿ ನಗ್ತಾ ಇದ್ದೀರಾ? ಪಾಪ, ಅವನ್ ಕಷ್ಟ ಅವನಿಗೆ ಎಷ್ಟೊಂದ್ ಕಷ್ಟಪಟ್ಟಿದಾನೋ ನನ್ ಮಗ. ಅಮ್ಮ, ನಾನು ಹಳ್ಳಿಯ ಹುಡುಗಿಯನ್ನು ಮದ್ವೆಯಾದೆ. ಅವಳು ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ. ಅದಕ್ಕೇನೆ ನಾನು ಸಂತೋಷವಾಗಿ ಇದ್ದೀನಿ. ಅದರಿಂದನೇ ಇವತ್ತು ಇವನ್ ರೀತಿ ಇವನ ಸ್ಥಾನಕ್ಕೆ ನಾನ್ ಬರ್ಲಿಲ್ಲ. ಅವತ್ತು ನಮ್ಮ ಮಾತನ್ನು ಕೇಳಿದ್ರೆ ಆಗ್ತಾ ಇತ್ತು. ಅವತ್ತು ಅವನ ಹೆಂಡತಿ ಮಾತು ಕೇಳ್ಕೊಂಡು ಅವಳ ಹಿಂದೇನೆ ಹೋದ. ಅದಕ್ಕೇನೆ ಇವತ್ತು ಕಷ್ಟ ಅನುಭವಿಸ್ತಾ ಇದ್ದಾನೆ. ಅದಕ್ಕೇನೆ ಹೇಳೋದು, ಕರ್ಮ ಯಾರನ್ನೂ ಬಿಡೋದಿಲ್ಲ ಅಂತ.
ಸಾಕು ಬಾಯಿ ಮುಚ್ಚೋ, ನೀನೇನೋ ಕೆಲಸ ಇದೆ ಅಂತ ಹೇಳ್ದೆ ಅಲ್ವಾ, ಆ ಕೆಲ್ಸದ ಮೇಲೆ ಹೋಗು. ಅಪ್ಪ ರವಿ, ನೀನ್ ಊಟ ಮಾಡು. ಹೀಗೆ ಇಬ್ಬರು ಮಕ್ಕಳು ಹೊರಟು ಹೋದ ನಂತರ ಸುಮಿತ್ರನಿಗೆ ಆ ದಿನ ನಿದ್ರೆ ಬರಲಿಲ್ಲ. ತಮ್ಮ ಗಂಡು ಮಕ್ಕಳ ಬಗ್ಗೆನೇ ಆಲೋಚನೆ ಮಾಡ್ತಿದ್ರು. ಹೀಗೆ ಸುಮಿತ್ರ ಹೇಗಾದ್ರೂ ಸರಿ ಸೊಸೆಯಂದಿರ ಬಳಿ ಹೋಗಿ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೋಬೇಕು ಅಂತ ಪ್ರಯತ್ನ ಪಟ್ರು. ಹೀಗೆ ಮರುದಿನ ಸುಮಿತ್ರ ಸೊಸೆಯಂದಿರ ಬಳಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಮೊದಲು ದೊಡ್ಡ ಸೊಸೆಯ ಮನೆಗೆ ಹೋದ್ರು. ಅಮ್ಮ ಜಲಜಾ, ಚೆನ್ನಾಗಿದ್ದೀಯಮ್ಮ? ಅತ್ತೆ, ನಾನು ಚೆನ್ನಾಗಿದ್ದೀನಿ. ನೀವೇನು ಇಷ್ಟು ಸಣ್ಣ ಆಗಿದ್ದೀರಾ? ನಿಮ್ ಮಕ್ಳ ಬಗ್ಗೆನೇ ಆಲೋಚನೆ ಮಾಡ್ತಿದ್ರಾ? ಇನ್ನು ಏನಮ್ಮ ಮಾಡೋದು, ನನ್ನ ಕೊನೆ ತನಕ ಇಟ್ಟು ನೀವು ನೋಡ್ಕೋತೀರಾ ಅನ್ಕೊಂಡಿದ್ದೆ. ಹೀಗೆ ನನ್ನನ್ನೇ ಬಿಟ್ಬಿಟ್ಟು ಹೋಗ್ತೀರಾ ಅನ್ಕೊಂಡಿರ್ಲಿಲ್ಲ. ಬೇಜಾರ್ ಮಾಡ್ಬೇಡಿ, ಎಲ್ಲರೂ ಒಂದೇ ಕಡೆ ಇರುವಂತಹ ಸಮಯ ಬಂದೇ ಬರುತ್ತೆ. ಅದುವರೆಗೂ ಹೀಗೇನೇ ಇರ್ಬೇಕು. ಸರಿ ಅತ್ತೆ, ಇರಿ, ನಿಮ್ಗೆ ಕುಡಿಲಿಕ್ಕೆ ಏನಾದ್ರೂ ತರ್ತೀನಿ. ಬಂದ ಸಮಯದಿಂದ ಹೀಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಬೇಡಮ್ಮ ಬೇಡ, ನಾನ್ ಮನೆಯಲ್ಲೇ ಊಟ ಮಾಡ್ಕೊಂಡ್ ಬಂದೆ. ಏನೋ ಅಡಿಗೆ ಮಾಡುವ ರೀತಿ ಇದೆ. ಸರಿ ಬಾ, ಅಡಿಗೆ ಮನೆಗೆ ಹೋಗೋಣ. ಹೀಗೆ ಜಲಜನ್ ಜೊತೆ ಸೇರಿ ಸುಮಿತ್ರ ಕೂಡ ಅಡಿಗೆ ಮನೆಗೆ ಹೋದ್ರು. ಜಲಜ ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಟಿದ್ಲು. ಯಾವ ಯಾವ ವಸ್ತುಗಳನ್ನು ಎಲ್ಲೆಲ್ಲಿ ಇಡ್ಬೇಕು ಅಲ್ಲಲ್ಲಿ ಜೋಡಿಸಿ ಚೆನ್ನಾಗಿ ಇಟ್ಟಿದ್ಲು. ಅದನ್ನು ನೋಡಿ ದೊಡ್ಡ ಸೊಸೆ ಮನೆಯನ್ನು ಶುದ್ಧವಾಗಿ ಇಟ್ಟಿದ್ದಾಳೆ ಅಂತ ಸಂತೋಷಪಟ್ರು. ಜಲಜಾ, ನಿನ್ನ ಅಡುಗೆ ಮನೆ ನೋಡ್ಲಿಕ್ಕೆ ಚೆನ್ನಾಗಿದೆ ಕಣಮ್ಮ. ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀಯ, ಕ್ಲೀನ್ ಆಗಿ ಇದೆ. ನನಗೆ ತುಂಬಾ ಸಂತೋಷ ಆಗ್ತಿದೆ. ನನಗೆ ಏನೇ ಇದ್ರೂ ಶುದ್ಧವಾಗಿ ಇಟ್ಕೋಬೇಕು, ಇಲ್ಲದಿದ್ರೆ ನನಗೆ ನೆಮ್ಮದಿ ಇರಲ್ಲ. ಹಳ್ಳಿಯ ಹುಡುಗಿ ಅಲ್ವಾ, ಅಡಿಗೆ ಮನೆನ ಹೇಗೆ ಇಟ್ಕೊಂಡಿರ್ತೀಯಾ ಅನ್ಕೊಂಡಿದ್ದೆ. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀಯಮ್ಮ. ಸರಿ, ಏನಮ್ಮ ಅಡಿಗೆ ಮಾಡ್ತಾ ಇದ್ದೀಯಾ? ಅತ್ತೆ, ನಿಮ್ ಮಗನಿಗೆ ಬದ್ನೆಕಾಯಿ ಗೊಜ್ಜು ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಆಗ್ಬಿಡುತ್ತೆ, ಊಟ ಮಾಡಿ. ಸರಿ ಕಣಮ್ಮ. ಹೀಗೆ ಘಮ ಬರುವಂತ ಅಡಿಗೆಯನ್ನು ಮಾಡಿದ್ಲು. ಸ್ವಲ್ಪ ಸಮಯದಲ್ಲಿ ವಿನಯ್ ಕೂಡ ಮನೆಗೆ ಬಂದ. ಮೂವರು ಕೂತ್ಕೊಂಡು ಊಟವನ್ನು ಮಾಡಿದ್ರು. ಜಲಜ ಮಾಡುವ ಅಡಿಗೆ, ಅವಳು ಮಾತನಾಡುವ ಪದ್ಧತಿ, ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಳುವ ಪದ್ಧತಿ ಎಲ್ಲವೂ ಸುಮಿತ್ರನಿಗೆ ತುಂಬಾ ಇಷ್ಟವಾಯಿತು. ಒಂದು ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಆ ಮನೆಯಲ್ಲಿರುವ ಹೆಂಗಸು ಮೊದಲು ಸರಿಯಾಗಿರ್ಬೇಕು. ಅವಾಗ್ಲೇ ಆ ಮನೆಗೂ ಲಕ್ಷ್ಮಿ ಬರುವುದು. ಈ ಮನೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ನನ್ ದೊಡ್ಡ ಸೊಸೆ ಜಲಜನ ನೋಡುವಾಗ ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣ ವಿನಯ್. ರುಚಿಕರವಾದ ಅಡುಗೆಯನ್ನು ತಿಂದೆ, ನನಗೆ ತುಂಬಾ ಸಂತೋಷ ಆಗ್ತಿದೆ. ನಾನು ಬೇಗ ಹೊರಡ್ತೀನಿ. ಹೋಗ್ತಾ ಸಣ್ಣವನ ಮನೆಗೆ ಕೂಡ ಹೋಗ್ಬೇಕು. ಸುಮಿತ್ರ ಹೋಗುವಾಗ ಹೂವು, ಹಣ್ಣು, ಕುಂಕುಮ ಅಂತ ಎಲ್ಲವನ್ನು ಕೊಟ್ಟು ಕಳಿಸಿದ್ಲು ಜಲಜ. ಸಂಜೆ ಆಗುವಾಗ ಸುಮಿತ್ರ ಸಣ್ಣ ಸೊಸೆಯಾದ ಪದ್ಮನ ಮನೆಗೆ ಹೋಗಿದ್ಲು. ಸುಮಿತ್ರ ಹೋಗುವಾಗ ಪದ್ಮ ಫೋನ್ ಮಾತಾಡ್ಕೊಂಡೇ ನಿಂತೋದ್ಲು. ಫೋನಲ್ಲಿ ಮಾತಾಡ್ತಾ ಕೂತ್ಕೊಳ್ಳಿ ಅಂತ ಕಣ್ಣನ್ನು ತೋರ್ಸಿದ್ಲು. ತುಂಬಾ ಸಮಯ ಕೂತ್ಕೊಂಡಿದ್ಲು ಸುಮಿತ್ರ. ತುಂಬಾ ಸಮಯದ ನಂತರ, ಏನತ್ತೆ ಇಲ್ಲಿಗೆ ಬಂದಿದ್ದೀರಾ? ದಾರಿ ತಪ್ಪು ಬಂದಿದ್ದೀರಾ ಏನು? ನೀವ್ ಯಾವಾಗ್ಲೂ ದೊಡ್ಡ ಸೊಸೆ ಮನೆಗೆ ತಾನೇ ಹೋಗೋದು? ಸಣ್ಣ ಸೊಸೆ ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ. ನಾನ್ ಏನ್ ತಪ್ಪು ಮಾಡ್ದೆ ಅಂತ ನನ್ನ ಎಲ್ರೂ ದೆವ್ವ ರೀತಿ ನೋಡ್ತಾ ಇದ್ದೀರಾ? ದೂರ ಇದ್ರೆ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಅದಕ್ಕೆ ತಾನೇ ಬೇರೆ ಮನೆ ಮಾಡ್ಕೊಂಡ್ ಬಂದೆ. ಅದಕ್ಕೆ ಯಾಕೆ ಎಲ್ರು ನನ್ನ ದೂರ ಮಾಡ್ತೀರಾ? ಏನಮ್ಮ ಪದ್ಮ, ಅದೆಲ್ಲ ಮುಗಿದು ಹೋದ ವಿಷಯ. ಇವಾಗ ಅದ್ರ ಬಗ್ಗೆ ಎಲ್ಲ ಯಾಕೆ ಹೇಳಿತಿದ್ದೀಯಮ್ಮ? ನೀನು ಹೇಗೆ ಇದ್ದೀಯ ಅಂತ ನೋಡ್ಕೊಂಡೋಗೋಣ ಅಂತ ಬಂದೆ. ನನಗೇನತ್ತೆ, ನಾನ್ ಚೆನ್ನಾಗಿಯೇ ಇದ್ದೀನಿ. ನಾನು ಪಟ್ನದಲ್ಲಿ ಓದಿದ ಹುಡುಗಿ ಅಲ್ವಾ, ನನಗೆ ಹೇಗಿರ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ಹೀಗೆ ಕೋಪದಿಂದ ಮಾತಾಡ್ತಾ ಇರುವಾಗ ಸುಮಿತ್ರನಿಗೆ ಏನೋ ಸೀದೋಗಿರುವ ವಾಸನೆ ಬಂತು. ಏನಮ್ಮ, ಕಿಚನಿಂದ ಏನೋ ಸೀದೋದ ವಾಸನೆ ಬರ್ತಾ ಇದೆ. ಅಯ್ಯೋ, ಒಲೆ ಮೇಲೆ ಬೆಂಡೆಕಾಯಿ ಇಟ್ಬಿಟ್ಟು ಬಂದಿದ್ದೆ, ಮರ್ತೇ ಹೋಯ್ತು. ಹೀಗೆ ತಕ್ಷಣ ಅಡುಗೆ ಮನೆಗೆ ಹೋದ್ಲು. ಪದ್ಮನ ಹಿಂದೆನೆ ಸುಮಿತ್ರ ಕೂಡ ಹೋದ್ರು. ಆದ್ರೆ ಸುಭದ್ರ ಅಡುಗೆ ಮನೆಯನ್ನು ದರಿದ್ರದ ಮನೆಯಾಗೆ ಇಟ್ಟಿದ್ಲು. ಅದನ್ನು ನೋಡಿ ಸುಮಿತ್ರನಿಗೆ ಅಲ್ಲಿ ಇರ್ಬೇಕು ಅಂತ ಅನ್ಸ್ಲೇ ಇಲ್ಲ. ಅಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ಲು ಸಣ್ಣ ಸೊಸೆ. ಏನಮ್ಮ, ಅಡುಗೆ ಮನೆನ ಹೀಗೆ ಇಟ್ಕೊಂಡಿದ್ದೀಯಾ? ರಾತ್ರಿ ಊಟ ಮಾಡಿ ಹಾಕಿದ ಪಾತ್ರೆಯನ್ನು ಕೂಡ ತೊಳೆದಿಲ್ಲ. ಅಲ್ಲಲ್ಲಿ ಹಾಳಾದ ತರಕಾರಿಗಳು ಬಿದ್ದಿದೆ, ಅಲ್ಲಲ್ಲಿ ಕಸ ಬಿದ್ದಿದೆ, ಏನೋ ದುರ್ವಾಸನೆ ಕೂಡ ಬರ್ತಾ ಇದೆ. ಸುಮಿತ್ರಮ್ಮ ಹೀಗೆ ಅಡುಗೆ ರೂಮನ್ನು ನೋಡಿ ಮಾತಾಡ್ತಾ ಇದ್ದಾಗ ಸುಭದ್ರ ಏನು ಆಗದ ಹಾಗೆ ಫೋನನ್ನು ಕೈಯಲ್ಲಿ ತೆಗೆದುಕೊಂಡು, ಅತ್ತೆ ಒಂದ್ ನಿಮಿಷ ಇರಿ, ನಾನೊಂದು ಸೆಲ್ಫಿನ ತಗೊಳ್ತೀನಿ ಹಾಗೆ ಅಂತ ಬೆಂಡೆಕಾಯಿ ಜೊತೆ ಸೆಲ್ಫಿ ತಗೊಂಡ್ಲು. ಹೀಗೆ ಬೇರೆ ಬೇರೆ ಹ್ಯಾಂಗಲಲ್ಲಿ ಸೀದೋಗಿರುವ ಬೆಂಡೆಕಾಯಿ ಜೊತೆ ಸೆಲ್ಫಿ ತಗೊಳ್ತಾ ಇದ್ಲು. ಇದನ್ನು ನೋಡಿ ಸುಮಿತ್ರನಿಗೆ ತುಂಬಾ ಕೋಪ ಬಂತು. ಏನಮ್ಮ ನೀನು ಇಷ್ಟೊಂದು ನಿರ್ಲಕ್ಷ್ಯದಿಂದ ಇದ್ದೀಯಾ? ಅಡುಗೆ ಮನೆಯನ್ನು ಇಷ್ಟೊಂದು ಗಲೀಜಾಗಿದೆ. ನಾನು ಪಟ್ನದಲ್ಲಿ ಓದಿದ ಹುಡುಗಿ, ನನಗೆ ಅಡುಗೆ ಮನೇನ ಹೇಗೆ ಇಟ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು. ಹೇಗಿದ್ರೆ ಏನು, ಅಡಿಗೆ ಮಾಡೋದೆಲ್ಲ ಹೊಟ್ಟೆಗೆ ತಾನೇ ಹೋಗುತ್ತೆ. ಇದೇನು ಕೆಳಗಿನ ಬಿಸಾಕ್ತೀವಿ? ಅಷ್ಟೊತ್ತು ಸುಭದ್ರ ಮಾತನ್ನು ಮೌನದಿಂದ ಕೇಳ್ಕೊಂಡಿದ್ದ ಸುಮಿತ್ರನಿಗೆ ಅವಳ ಮಾತು ಕೇಳಿ ಕೋಪ ತುಂಬಾ ಬಂತು. ಸುಭದ್ರನಿಗೆ ಜೋರಾಗಿ ಒಂದು ಪೆಟ್ಟು ಹೊಡೆದ್ಲು. ಅವಳ ಕೆನ್ನೆ ಕೆಂಪಾಗೋಯ್ತು. ಏನ್ ನೀವು ನನ್ನನ್ನೇ ಹೊಡಿತೀರಾ? ಎಷ್ಟು ಧೈರ್ಯ ನಿಮ್ಗೆ?
ನಿಲ್ಸೆ, ಇನ್ನೊಂದ್ ಮಾತಾಡಿದ್ರೆ ನೀನು ಶ್ರೀಮಂತವಳು ಆಗಿರ್ಬೋದು, ನನ್ ಮಗನ ಮದುವೆ ಮಾಡಿಕೊಂಡ ತಕ್ಷಣ ಅವನಿಗೆ ನೀನು ಓನರ್ ಅಲ್ಲ. ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಫೋನಲ್ಲೇ ಮಾತಾಡ್ತಿದ್ಯಾ, ಆ ಫೋನ್ ತೆಗ್ದು ಬಿಸಾಕೆ. ಸುಮಿತ್ರಾ ಹೀಗೆ ಮಾತನಾಡುವುದನ್ನು ನೋಡಿ ಸುಭದ್ರ ಭಯದಿಂದ ಫೋನನ್ನು ತೆಗೆದು ಕೆಳಗೆ ಹಾಕಿದ್ಲು. ಅಡುಗೆ ಮನೆಯನ್ನು ಅಷ್ಟು ಕೇವಲವಾಗಿ ಮಾತಾಡ್ತಿದ್ಯಾ? ಅಡುಗೆ ಮನೆ ಬಗ್ಗೆ ನಿನಗೇನೇ ಗೊತ್ತು? ಹೊರಗಿರುವ ಜನರು ಒಬ್ಬ ಮನುಷ್ಯನನ್ನು ನೋಡಿದಾಗ ಅವನು ಚೆನ್ನಾಗಿದ್ದಾನೆ ಅಂದ್ರೆ ಮೊದ್ಲು ಅವರು ಅಂದ್ಕೊಳ್ಳುವ ವಿಚಾರ ಏನಂದ್ರೆ ಅವರ ಅಡುಗೆ ಮನೆ ಸ್ವಚ್ಛವಾಗಿದೆ ಅಂತ. ಪ್ರತಿಯೊಂದು ಮನೆಯಲ್ಲೂ ಎಲ್ಲರೂ ಆರೋಗ್ಯವಾಗಿ ಇದ್ದಾರೆ ಅಂದ್ರೆ ಅದಕ್ಕೆ ಮೊದಲ ಕಾರಣ ಅವರ ಅಡುಗೆ ಮನೆ. ನೀನು ರುಚಿಕರವಾಗಿ ಸ್ವಚ್ಛವಾಗಿ ಮಾಡಿದ್ರೆ ಅವರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನಿನ್ನ ಗಲೀಜಾಗಿರುವ ಅಡುಗೆ ಮನೆಯನ್ನು ನೋಡಿದ್ರೆ ನಿನ್ನ ಅಡುಗೆ ಮನೆಯಲ್ಲಿ ಲಕ್ಷ್ಮಿ ನಿಲ್ಲದಿಲ್ಲ ಅಂತ ಪುರೋಹಿತರೇ ಹೇಳ್ತಾರೆ. ಎಷ್ಟೊಂದು ದರಿದ್ರವಾಗಿ ಅಡುಗೆ ಮನೆನ ಇಟ್ಕೊಂಡಿದೀಯ ನೀನು. ಅತ್ತೆ, ಬಾಯಿ ಮುಚ್ಚೆ, ಮೊದ್ಲು ನಾನು ಏನ್ ಮಾತಾಡ್ತಿದ್ದೀನಿ ಅಂತ ಕಿವಿ ಕೊಟ್ಟು ಕೇಳು. ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಬೇರೆ ಮನೆ ಮಾಡ್ಕೊಂಡು ಬಂದಿರೋದು ಇದೇ ಲಕ್ಷಣನಾ? ಹೀಗೆ ಸೀದೋಗಿರುವ ಅಡಿಗೆಯನ್ನು ಕೊಟ್ಟು ನನ್ ಮಗನ ಹೊಟ್ಟೆಯನ್ನು ಹಾಳು ಮಾಡಿದೀಯ. ಸರಿ, ಪಟ್ಟಣದ ಹುಡುಗಿ ಗಂಡನ್ ಜೊತೆ ಸಂತೋಷವಾಗಿ ಇರ್ಬೇಕು ಅನ್ಕೊಂಡಿದ್ದಾಳೆ ಅಂತ ಸುಮ್ನೆ ಬಿಟ್ರೆ ಹೀಗೇನ ನಡ್ಕೊಳ್ಳೋದು? ಸುಮಿತ್ರಾ ಹಾಗೆ ಹೇಳಿದ ತಕ್ಷಣ ಸುಭದ್ರ ತನ್ನ ಅತ್ತೆಯ ಕಾಲಿಗೆ ಬಿದ್ಲು. ಅತ್ತೆ, ನನ್ನನ್ನು ಕ್ಷಮಿಸಿ ಅತ್ತೆ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇನ್ಮುಂದೆ ನೀವು ಹೇಳುವ ಹಾಗೆ ಸ್ವಚ್ಛವಾಗಿರ್ತೀನಿ. ಹೀಗೆ ಸುಭದ್ರ ಬದಲಾಗಿರುವುದನ್ನು ನೋಡಿ ಸುಮಿತ್ರಾ ಸಂತೋಷಪಟ್ಲು. ಆನಂತರ ತನ್ನ ಮನೆಗೆ ಹೋಗಿ ಪಟ್ನದ ಸೊಸೆ, ಗ್ರಾಮದ ಸೊಸೆ ಇಬ್ಬರ ಜೀವನದ ಬಗ್ಗೆ ತನ್ನ ಗಂಡನ್ ಜೊತೆ ಹೇಳಿದ್ರು. ಮಹೇಶ್ ಅವನ ಊರಿಂದ ಪಟ್ಟಣದವರೆಗೆ ಆಟೋವನ್ನು ಓಡಿಸ್ಕೊಂಡಿದ್ದ. ಮಳೆಕಾಲ ಆದ ಕಾರಣ ಆ ರೋಡು ಸರಿ ಇಲ್ಲದ ಕಾರಣ ಆಟೋ ಓಡಿಸೋದನ್ನು ನಿಲ್ಲಿಸಿಬಿಟ್ಟ. ಯಾಕೆ ಅಂದ್ರೆ ಆ ರಸ್ತೆಯಿಂದ ಆಟೋ ಹಾಳಾಗ್ಬೋದು ಅನ್ನುವ ಕಾರಣದಿಂದ. ಹೆಂಡತಿ ಕೀರ್ತಿ ಮಾತ್ರ ತುಂಬಾನೇ ಜಿಪುಣಿ. ಆ ರಸ್ತೆಯಲ್ಲಿ ಆಟೋ ಓಡಿಸಿ ಆಟೋ ಎಲ್ಲಾದ್ರೂ ರಿಪೇರಿ ಆದ್ರೆ ಮತ್ತೆ ಅದನ್ನು ರಿಪೇರಿ ಮಾಡ್ಬೇಕು ಅಂತ ಆಟೋನ ಓಡಿಸ್ಬೇಡ ಅಂತ ಹೇಳಿದ್ಲು. ಹೀಗೆ ಒಂದು ದಿನ ಜೋರಾಗಿ ಮಳೆ ಬರ್ತಾ ಇತ್ತು. ಕೀರ್ತಿ, ಮಳೆ ಕಡಿಮೆ ಆಗುವ ರೀತಿ ಕಾಣ್ತಾ ಇಲ್ಲ, ಆ ಹೊಸ ಕೊಡೆನ ತಗೊಂಬ. ನಾನು ಆ ಕೊಡೆ ತಗೊಂಡು ಮಾರ್ಕೆಟಿಗೆ ಹೋಗಿ ತರಕಾರಿನ ತಗೊಂಬರ್ತೀನಿ. ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ತರಕಾರಿಯೇ ಇಲ್ವಲ್ಲ. ಈ ಮಳೆಗೆ 2-3 ತರಕಾರಿನ ತಗೊಂಬಂದು ಮನೇಲಿ ಇಟ್ಕೋಬೇಕು. ಆವಾಗ್ಲೇ ಈ ಮಳೆಯಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಆಗದಿದ್ರು ಮನೆಯಲ್ಲಿ ತರಕಾರಿ ಇದ್ರೆ ಅಡಿಗೆ ಮಾಡ್ಕೋಬಹುದು. ಯಾಕತ್ತೆ ಹೊಸ ಕೊಡೆನ ತಗೊಂಡು ಇವಾಗ ಮಾರ್ಕೆಟಿಗೆ ಹೋಗುವ ಅವಶ್ಯಕತೆ ಏನೂ ಇಲ್ಲ. ನಮ್ ಪಕ್ಕದ ಮನೆಯಲ್ಲಿ ಸೊಪ್ಪುಗಳಿದೆ. ಇನ್ನು ನಮ್ಮತ್ರ ಕೂಡ ಪುದೀನ ಅದು ಇದು ಅಂತ ಎಲ್ಲ ಇದೆ. ನಾವು ಅದನ್ನ ಕುಯ್ಕೊಂಡು ಚಟ್ನಿ ಮಾಡ್ಕೊಂಡು ಹೇಗೋ ಈ ಮಳೆಯಲ್ಲಿ ಏನಾದ್ರೂ ಮಾಡ್ಕೊಂಡು ತಿನ್ಬೋದು. ಯಾಕೆ ಇವಾಗ ಸುಮ್ನೆ ತರಕಾರಿ ಎಲ್ಲ ತಗೊಂಬಂದು ವೇಸ್ಟ್ ಯಾಕೆ ಮಾಡೋದು? ಇವಾಗ ಯಾಕತ್ತೆ ಆ ಹೊಸ ಕೊಡೆನ ತಗೊಂಡು ಅಷ್ಟು ದೂರ ನಡ್ಕೊಂಡೋಗಿ ನೀವು ತರಕಾರಿನ ತಗೊಂಬರೋದು? ಹಣ ಎಲ್ಲ ವೇಸ್ಟ್ ಅಲ್ವಾ? ಅಲ್ಲಮ್ಮ, ಇಷ್ಟು ಕಷ್ಟಪಟ್ಟು ದುಡಿಯೋದು ನಾವು ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡ್ಬೇಕು ಅಂತ. ಇವಾಗ ಅದು ಕೂಡ ಮಾಡದೆ ಹೀಗೇನೆ ಇರಿ ಅಂತ ಹೇಳಿದ್ರೆ ಹೇಗೇನೆ? ಅಲ್ಲ ಕಣಮ್ಮ, ಸೊಪ್ಪುಗಳ ಸಾರು ಮಾಡಿ ತಿನ್ನೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆರೋಗ್ಯಕ್ಕೆ ಒಳ್ಳೇದೆ. ಅದಕ್ಕೆ ಅಂತ ಪ್ರತಿದಿನ ಅದನ್ನೇ ತಿನ್ನಕ್ಕಾಗುತ್ತಾ? ಅತ್ತೆ, ನೀವು ಇವಾಗ ಹೆಲ್ತಿ ಫುಡ್ನ ತಿನ್ಬಿಟ್ಟು ಎಲ್ಲಾದ್ರೂ ಕಾಂಪಿಟೇಷನ್ಗೆ ಹೋಗ್ತೀರಾ? ಇಲ್ವಲ್ಲ. ಈ ಮಳೆ ಕಾಲದಲ್ಲಿ ಕಡಿಮೆ ತಿನ್ನೋದು ಉತ್ತಮ. ಹಾಗೆ ನೋಡಿದ್ರೆ ನಾವು ಈ ಮಳೆ ಕಾಲದಲ್ಲಿ ಕಡಿಮೆ ತಿನ್ನೋದೇ ಸರಿ ತಾನೆ? ನೀವ್ ಯಾಕೆ ಸುಮ್ನ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇದ್ದೀರಾ? ನಿನಗೆ ಹೇಳೋದು ದಂಡ ಕಣೆ. ಹಾಗೆ ಅಂತ ಆ ರೂಮಿಂದ ಹೊರಗಡೆ ಹೋಗಿ ತನ್ನ ಗಂಡನಾದ ರಘುರಾಮ್ ಜೊತೆ, ರೀ, ನಮ್ ಸೊಸೆನ ನೋಡಿದ್ರ ಎಷ್ಟೊಂದು ಜಿಪುಣಲಾಗಿ ಇದ್ದಾಳೆ ಅಂತ. ಈ ಮಳೆ ಕಾಲದಲ್ಲಿ ಏನು ಅಡಿಗೆ ಮಾಡೋದ್ ಬೇಡ, ಹೊರಗಿಂದ ಏನು ತರದ್ ಬೇಡ ಅಂತಾನೆ ಹೇಳ್ತಾ ಇದ್ದಾಳೆ. ಇವಳನ್ನ ಹೇಳಿ ಏನ್ ಸುಖ ಇಲ್ಲ. ನಮ್ ಮಗ ರಾಜೇಶ್ನ ಹೇಳ್ಬೇಕು. ನಿನಗೆ ನಿಜವಾದ ವಿಷಯ ಗೊತ್ತಿಲ್ಲ ಕೌಶಲ್ಯ. ನಮ್ಮ ಸೊಸೆ ಬೆಳಿಗ್ಗೆನೆ ಅಕ್ಕಿ ತಗೊಂಬನ್ನಿ ಅಂತ ಹೇಳಿದ್ಲು. ಅವಳು ಕೊಟ್ಟಂತಹ ಹಣದಲ್ಲಿ ಬರೀ ಅಕ್ಕಿ ಮಾತ್ರ ಬರುತ್ತೆ. ನಾನು ಅಕ್ಕಿನ ಎತ್ಕೊಂಡು ನಡ್ಕೊಂಬರಕ್ಕಾಗಲ್ಲ, ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡು, ಆಟೋದಲ್ಲಿ ಬರ್ತೀನಿ ಅಂತ ಹೇಳ್ದೆ. ಎಲ್ಲೇ ಎತ್ಕೊಂಡು ನಡ್ಕೊಬನ್ನಿ ಮಾವ, ಯಾಕೆ ಅಂದ್ರೆ ಈ ವಯಸ್ಸಾದ ಕಾಲದಲ್ಲಿ ನಿಮ್ಗೆ ವಾಕಿಂಗ್ ಆಗುತ್ತೆ. ಸೊಸೆ ಹಾಗೆ ಹೇಳಿದ್ಲಲ್ಲ ಅಂತ ನಾನು ಕೂಡ ಹಾಗೇನೆ ತಲೆ ಮೇಲೆ ಇಟ್ಕೊಂಡು ಇಷ್ಟು ದೂರ ನಡ್ಕೊಂಬಂದು ತುಂಬಾ ಸುಸ್ತಾಯ್ತಲ್ಲ ಅಂತ ಇಷ್ಟೊತ್ತು ನಾನು ರೂಮ್ ಒಳಗೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ದೆ. ಹೌದಾ? ನೀವು ಮತ್ತೆ ಯಾಕೆ ರೀ ಅವಳು ಹೇಳಿದಿಕ್ಕೆಲ್ಲ ತಲೆ ಆಡ್ಸ್ಕೊಂಡು ಹಿಂದೆನೇ ಹೋಗ್ತೀರಾ? ಅವಳು ಮಾವಯ್ಯ ಅಂತ ಕರೆದ ತಕ್ಷಣ ಹೋಗಿ ಎಲ್ಲ ಕೆಲಸ ಮಾಡ್ಕೊಡ್ತೀರಾ? ಇನ್ನು ಯಾರನ್ನ ಕರಿತೀಯ? ನಿನ್ ತಂಗಿನ ಕರಿಯೇ. ಅವಳೆ ಈ ಮನೆಗೆ ಬಂದ್ರೆ ನಿನ್ ಸೊಸೆಗೆ ಒಳ್ಳೆ ಬುದ್ಧಿನ ಕಲ್ಸ್ಕೊಡ್ತಾಳೆ. ನನ್ ತಂಗಿ ಬಂದ್ರೆ ಯಾರಿಗೆ ಚೆನ್ನಾಗಿರುತ್ತೆ? ನಿಮಗ, ನನಗ? ಇಷ್ಟು ವಯಸ್ಸಾದ್ಮೇಲೆ ಕೂಡ ನನ್ ಮೇಲೆ ಸಂದೇಹ ಪಡ್ತಿದ್ಯಲ್ಲ ಕಣೆ.
ಹೀಗೆ ಸರಿ ಅಂತ ಹೇಳಿ ಕೌಶಲ್ಯ ತನ್ನ ತಂಗಿಗೆ ಕಾಲ್ ಮಾಡಿ ಬರ್ಲಿಕ್ಕೆ ಹೇಳಿದ್ಲು. ಇಲ್ಲಿ ನಡೆಯುವ ವಿಚಾರದ ಬಗ್ಗೆ ಎಲ್ಲನೂ ಫೋನಲ್ಲಿ ಹೇಳಿದ್ಲು. ಹೀಗೆ 2 ದಿನ ಕಳೆದ ನಂತರ ಕೌಶಲ್ಯನ ತಂಗಿ ಸುಭದ್ರ ಅವರ ಮನೆಗೆ ಬಂದ್ಲು. ಅವರು ಮನೆಗೆ ಬರುವಾಗ ಅವರ ಬಟೆ ಅಂತ ತುಂಬಾ ವಸ್ತುಗಳನ್ನೆಲ್ಲ ತಗೊಂಡು ಬಂದ್ರು. ಆ ವಾಣಿ, ಹೇಗಮ್ಮ ಇದ್ದೀಯಾ? ತುಂಬಾ ದಿನ ಆಯ್ತು ನಿನ್ನ ನೋಡಿ. ಮಕ್ಕಳೆಲ್ಲ ಹೇಗಿದ್ದಾರೆ? ನಾನು ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮನೆ ಜವಾಬ್ದಾರಿಯನ್ನೆಲ್ಲ ನನ್ನ ಸೊಸೆ ಕೈಯಲ್ಲಿ ಒಪ್ಸಿ ಬಂದಿದ್ದೀನಿ. ನನ್ನ ಸೊಸೆ ನಿಮಗೆ ತಿನ್ಲಿಕ್ಕೆ ಅಂತ ತುಂಬಾ ಸಿಹಿ ತಿಂಡಿಗಳನ್ನೆಲ್ಲ ಮಾಡಿ ಕೊಟ್ಟಿದ್ದಾಳೆ. ಇದು ನಿಮ್ಗೋಸ್ಕರ ಪಾತ್ರೆಗೆ ಹಾಕಿ ಕೊಟ್ಟಿದ್ದಾಳೆ. ಅದನ್ನೇ ತಗೊಂಡ್ ಬಂದೆ. ನಿಮ್ನ ನೋಡಿ ತುಂಬಾ ದಿನಗಳಾಯ್ತಲ್ಲ, ನೋಡಿ ಹೋಗೋಣ ಅಂತ ಬಂದೆ. ಈ ಮಾತನ್ನೆಲ್ಲ ಸೊಸೆ ಅಡುಗೆ ಮನೆಯಿಂದ ಕೇಳಿಸ್ಕೊತಾ ಇದ್ಲು. ಓಹೋ, ಹಾಗಾದ್ರೆ ಇವರು ನಮ್ನ ನೋಡಿ ಹೋಗ್ಲಿಕ್ಕೆ ಬಂದಿದ್ದಾರೆ. ಸರಿ, ಬರುವಾಗ ಜೊತೆಗೆ ಇಷ್ಟೊಂದು ವಸ್ತುಗಳನ್ನ ತಂದಿದ್ದಾರೆ ಅಲ್ವಾ, ಇವರಿಗೋಸ್ಕರ ಇವತ್ತು 1-2 ರೀತಿಯ ಅಡುಗೆ ಎಲ್ಲ ಮಾಡಿಕೊಟ್ಟು ಇವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ಹೇಗೋ ಇವರು 2 ದಿನದಲ್ಲಿ ಹೊರಟು ಹೋಗ್ಬಿಡ್ತಾರಲ್ವಾ. ಹೀಗೆ ಕೀರ್ತಿ ತನ್ನೊಳಗೆ ತಾನೇ ಅಡುಗೆ ಮನೆಯಲ್ಲಿ ಆಲೋಚನೆ ಮಾಡ್ತಾ ಇದ್ಲು. ಅಕ್ಕ, ನಿನ್ ಸೊಸೆ ಜೊತೆ ಹೇಳಿ ಸ್ವಲ್ಪ ನೀರ್ ತರ್ಸಕ್ಕ, ಗಂಟ್ಲೆಲ್ಲ ಒಣಗ್ತಾ ಇದೆ. ಕೀರ್ತಿ, ನಿನ್ನ ಸಣ್ಣ ಅತ್ತೆ ಬಂದಿದ್ದಾಳೆ ಸುಭದ್ರ, ಅವಳಿಗೋಸ್ಕರ ಸ್ವಲ್ಪ ನೀರ್ ತಗೊಂಬಾ. ಸರಿ ಅತ್ತೆ, ತಗೊಂಬರ್ತೀನಿ. ಹಾಗೆ ಅಂತ ಹೇಳಿ ಕೀರ್ತಿ ಬಿಸಿ ನೀರನ್ನು ತಂದು ಕೊಟ್ಲು. ಅತ್ತೆ, ತಗೊಳ್ಳಿ, ನಿಮ್ಗೋಸ್ಕರ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬಂದಿದ್ದೀನಿ. ನೀವು ಇಬ್ರು ಮಾತಾಡ್ತಿರುವಾಗ ನಂಗೆ ಗೊತ್ತಾಯ್ತು ಸುಭದ್ರ ಅತ್ತೆ ಬಂದಿದ್ದಾರೆ ಅಂತ. ಹೇಗೆ ಸುಮ್ಮನೆ ಕೈ ಬಿಸ್ಕೊಂಡೋಗಿ ನೋಡೋದು ಅಂತ ನಿಮ್ಗೋಸ್ಕರ ಬಿಸಿ ಬಿಸಿ ಕಾಫಿ ಮಾಡಿ ತಂದಿದ್ದೀನಿ. ಮೊದ್ಲು ಇದನ್ನ ಕುಡೀರಿ. ಹಬ್ಬ, ತುಂಬಾ ತುಂಬಾ ಸಂತೋಷ ಕಣಮ್ಮ. ನಾನು ಮಳೆಯಲ್ಲಿ ನೆನ್ಕೊಂಡ್ ಬಂದ, ತುಂಬಾ ಚಳಿ ಆಗ್ತಾ ಇತ್ತು. ಕಾಫಿನೇ ತಗೊಂಬಂದ. ಕೌಶಲ್ಯ ಕೀರ್ತಿ ಏನ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗದೆ ನೋಡ್ತಾ ಇದ್ರು. ಅತ್ತೆ, ಅಡಿಗೆ ಏನ್ ಮಾಡೋದು, ಏನ್ ಮಾಡ್ಬೇಕು ಅಂತ ಹೇಳಿ. ನಿಮಗೆ ಇಷ್ಟವಾದ ಅಡಿಗೆ ಹೇಳಿದ್ರೆ ಬಿಸಿ ಬಿಸಿ ಮಾಡ್ಕೊಡ್ತೀನಿ. ಹೇಗೋ ಮಳೆಯಲ್ಲಿ ಬೇರೆ ಬಂದಿದ್ದೀರಾ. ನನಗೆ ಅಂತ ಏನು ಬೇಡಮ್ಮ, ಎಲ್ರು ಏನ್ ತಿಂತಾರೋ ಅದನ್ನೇ ನನಗ್ ಮಾಡ್ಕೊಟ್ರೆ ಸಾಕು. ನನ್ನ ತಂಗಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ನೀನು ಅವಳಿಗೆ ಬಿಸಿ ಬಿಸಿ ಪಾಯಸ ಮಾಡಿಕೊಡು. ಆ ಪಾಯಸಕ್ಕೆ ನೀರ್ ಹಾಕ್ಬೇಡ, ಹಾಲಾಕು. ಹಾಲಾಕಿದ್ರೆ ಚೆನ್ನಾಗಿರುತ್ತೆ. ಸರಿ ಅತ್ತೆ, ಮಾಡ್ಕೊಡ್ತೀನಿ, ಖಂಡಿತವಾಗಿ ಮಾಡ್ಕೊಡ್ತೀನಿ. ಹಾಗೆ ಅಂತ ಕೀರ್ತಿ ಅಡಿಗೆ ಮನೆಯೊಳಗೆ ಹೋದ್ಲು. ಸರಿ, ಮನೆಗೆ ಅವರು ಇಷ್ಟೊಂದು ವಸ್ತುಗಳನ್ನ ತಂದಿದಾರಲ್ವಾ, ಅವರಿಗೆ ಇದು ಒಂದು ಹೊತ್ತಾದ್ರೂ ಚೆನ್ನಾಗಿ ಹೊಟ್ಟೆ ತುಂಬಾ ಅಡಿಗೆ ಮಾಡಿ ಕೊಡ್ತೀನಿ. ಮೊದ್ಲೇ ಮಳೆಯಲ್ಲಿ ನೆನ್ಕೊಂಬಂದೆ ಅಂತ ಹೇಳ್ತಿದ್ದಾರೆ. ಹಾಗೆ ಅಂದ್ಕೊಂಡು ಬೇಗ ಅಡಿಗೆಯನ್ನು ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಅವಳ ಅತ್ತೆಯನ್ನು ಕೂಡ ಕರೆದು ಕೂರಿಸಿದ್ಲು. ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಯಮ್ಮ. ನಿನ್ ಕೈ ಅಡಿಗೆ ತುಂಬಾನೇ ಚೆನ್ನಾಗಿದೆ. ನಾನು ಕೂಡ ಇಷ್ಟು ಚೆನ್ನಾಗಿರುವ ಅಡಿಗೆ ರುಚಿ ನೋಡಿ ತುಂಬಾ ದಿನ ಆಯ್ತಮ್ಮ. ಅಕ್ಕ, ನೋಡಿದ್ರ ನಿಮ್ ಸೊಸೆ ಎಷ್ಟು ಒಳ್ಳೆಯವಳು ಅಂತ. ನನಗೆ ಎಷ್ಟು ವಿಧವಾದ ಅಡಿಗೆಯನ್ನೆಲ್ಲ ಮಾಡಿಕೊಡ್ತಿದ್ದಾಳೆ. ನನಗೂ ಒಬ್ಳು ಸೊಸೆ ಇದ್ದಾಳೆ. ಬೆಳಿಗ್ಗೆ ಎದ್ದಾಗಿನಿಂದ ಯಾರ ಜೊತೆ ಜಗಳ ಮಾಡೋಣ ಅಂತ ಕಾಯ್ತಿರ್ತಾಳೆ. ಏನ್ ಮಾಡೋದು, ಹೋಗಿ ಹೋಗಿ ನನಗೆ ಅಂತ ಸೊಸೆ ಸಿಕ್ಕಿದಾಳಲ್ವಾ. ಆ ದೇವ್ರು ಯಾಕಾದ್ರೂ ನನಗೆ ಆ ರೀತಿ ಸೊಸೆಯನ್ನು ಕೊಟ್ನೋ ಗೊತ್ತಿಲ್ಲಕ್ಕ. ನನ್ನ ಅತ್ತೆ ನನಗೆ ಒಂದು ವಸ್ತುವನ್ನು ಕೊಟ್ರು. ನಾನು ನನ್ನ ಸೊಸೆಗೆ ಕೊಡೋಣ ಅಂತ ನೋಡಿದ್ರೆ ಅವಳು ನನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಅಂತ ಸೊಸೆಗೆ ನಾನ್ ಯಾಕೆ ಕೊಡ್ಬೇಕು? ಆದ್ರೆ ನೋಡಕ್ಕ, ನಿನ್ ಸೊಸೆ ತುಂಬಾ ಒಳ್ಳೆಯವಳು. ಇಂಥವಳಿಗೆ ಆ ವಸ್ತು ಕೊಟ್ರು ಕೂಡ ಚೆನ್ನಾಗಿರುತ್ತೆ. ಸರಿ ಅಕ್ಕ, ಊಟ ಎಲ್ಲ ಮಾಡಿ ಆಯ್ತಲ್ವಾ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಬೇಗ ಮನೆಗೆ ಹೋಗ್ತೀನಿ. ನನ್ ಸೊಸೆ ಕಾಯ್ತಾ ಇರ್ತಾಳೆ. ಕೀರ್ತಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಅಯ್ಯೋ ಏನತ್ತೆ, ಈ ಮಳೆಯಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ? ಇಷ್ಟೊಂದು ಮಳೆ ಬೀಳ್ತಾ ಇದೆ. 1-2 ದಿನ ನಮ್ ಜೊತೆ ಇದ್ಬಿಟ್ಟು ಆಮೇಲೆ ಹೋಗ್ಬೋದು. ಯಾಕೆ ಇವಾಗ್ಲೇ ಮನೆಗೆ ಹೋಗ್ಬೇಕು ನಿಮ್ಗೆ? ನೋಡಕ್ಕ, ನಿನ್ ಸೊಸೆ ಎಷ್ಟು ಒಳ್ಳೆಯವಳು. ಮನೆಗೆ ಬಂದವ್ರನ್ನ ಕೂಡ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ನನ್ ಮನೇಲೂ ಒಬ್ಳು ಇದ್ದಾಳೆ. ಯಾವಾಗ ನನ್ನ ಅತ್ತೆ ಮನೆಯಿಂದ ಹೊರಗೆ ಹೋಗ್ತಾಳೆ ಅಂತ ಕಾಯ್ತಾ ಇರ್ತಾಳೆ. ನನ್ನ ಅತ್ತೆ ಕೊಟ್ಟ ಪೆಟ್ಟಿಗೆಯನ್ನು ನಿನ್ ಸೊಸೆಗೆ ಕೊಡ್ಬೇಕು ಅಂತ ಇದ್ದೀನಿ. ಕೀರ್ತಿಯ ಮಾತನ್ನು ಕೇಳಿ ತುಂಬಾನೇ ಸಂತೋಷಪಟ್ಲು. ಹೀಗೆ ಕೀರ್ತಿ ಬಂದವರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅವಳ ಕೈಯಲ್ಲಿರುವ ಹಣವನ್ನೆಲ್ಲ ಖರ್ಚು ಮಾಡ್ತಾ ಇದ್ಲು. ಅದರಿಂದ ಕೀರ್ತಿಗೆ ಕೂಡ ತನ್ನ ಕೈಯಲ್ಲಿರುವ ಹಣ ಖಾಲಿಯಾಗುತ್ತೆ ಅಂತ ಭಯ ಆಗ್ತಿತ್ತು. ಹೀಗೆ ಮರುದಿನ ಹೇಗಾದ್ರೂ ಸುಭದ್ರನ ಕಳಿಸ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು. ಅತ್ತೆ, ನೀವು ಮನೆಗೆ ಹೋಗೋದಿದ್ರೆ ನಿಮ್ ಮನೇಲಿರೋರೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇರ್ತಾರಲ್ವಾ. ಎಲ್ರ ಬಗ್ಗೆ ನನಗೆ ಆಲೋಚನೆ ಇಲ್ಲ. ಪಾಪ ಮಾವ ನಿಮ್ಮನ್ನೇ ನಂಬಿರ್ತಾರೆ. ನೀವು ಇಲ್ದೆ ಅವ್ರಿಗೆ ಎಷ್ಟೊಂದು ಕಷ್ಟ ಆಗುತ್ತೆ. ಮಾವ ಕಷ್ಟಪಡೋದು ನನ್ನಿಂದ ನೋಡಕ್ಕಾಗಲ್ಲ. ನೀನು ಹೇಳೋದ್ ಕೂಡ ನಿಜನೇ ಕಣಮ್ಮ. ನನಗೂ ಕೂಡ ನಿಮ್ಮ ಮಾವನ ನೋಡ್ಬೇಕು ಅನ್ಸುತ್ತೆ. ನಾನು ಇವತ್ತೋ ನಾಳೆ ಹೊರಟು ಬಿಡ್ತೀನಿ. ಅತ್ತೆ, ನೀವು ಹೇಗೋ ಹೊರಡ್ತಾ ಇದ್ದೀರಿ. ನಿಮ್ಮ ಜ್ಞಾಪಕಕ್ಕೆ ನನ್ಗೆ ಏನಾದ್ರೂ ಕೊಟ್ಟು ಹೋಗಲ್ವಾ? ನಿಮ್ಮ ಆಶೀರ್ವಾದ ಅಂತ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಕೀರ್ತಿ ಮನ್ಸಲ್ಲಿ ಈ ರೀತಿ ಆಲೋಚನೆ ಮಾಡಿದ್ಲು. ಅತ್ತೆಗೆ ಅವರು ಅತ್ತೆ ಕೊಟ್ಟಿರುವಂತಹ ಪೆಟ್ಟಿಗೆನ ನನಗ್ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೋ.
ಅದರಲ್ಲಿ ಚಿನ್ನ ವಜ್ರ ಅಂತ ಏನೆಲ್ಲ ಇರುತ್ತೋ. ಇವರು ಎಲ್ಲೋದ್ರೂ ಕೂಡ ಪೆಟ್ಟಿಗೆನ ಎತ್ಕೊಂಡೇ ಹೋಗ್ತಿದ್ದಾರೆ. ಓ ಹೌದಾ, ಸರಿ ಅಮ್ಮ, ನಾನು ಕೂಡ ತುಂಬಾ ದಿನದಿಂದ ಹೇಳ್ತಾ ಇದ್ದೀನಲ್ವಾ ನಮ್ಮ ಅತ್ತೆ ಕೊಟ್ಟ ಪೆಟ್ಟಿಗೆ ನಿನಗೆ ಕೊಡ್ತೀನಿ ಅಂತ. ಕೊಡ್ತೀನಿ ಇರು. ಕೀರ್ತಿ ಸಂತೋಷ ಪಡ್ತಾ ಇದ್ಲು. ಆಗ ಆ ಪೆಟ್ಟಿಗೆಯಲ್ಲಿ ಓಪನ್ ಮಾಡಿ ತೋರಿಸಿದಾಗ ಅದರಲ್ಲಿ 4 ಹಳೆಯ ಸೀರೆಗಳಿತ್ತು. ಏನತ್ತೆ, ಪೆಟ್ಟಿಗೆ ಪೆಟ್ಟಿಗೆ ಅಂತ ಏನೋ ಚಿನ್ನದ ಪೆಟ್ಟಿಗೆ ಇಟ್ಕೊಂಡಿರುವ ಹಾಗೆ ಹೇಳ್ತಾನೆ ಇದ್ದೀರಾ? ಇವಾಗ ಈ ಪೆಟ್ಟಿಗೆನ ನೋಡಿದ್ರೆ ಹಳೆಯ ಸೀರೆ, ಹರಿದೋಗುವಂತಹ ಸೀರೆ, ಹಾಗೇನೆ ಹಳೆಯ ರೇಷ್ಮೆ ಸೀರೆ ಇದೆ, ಬೇರೆ ಏನೂ ಇಲ್ವೇ? ಏನಮ್ಮ ಹೀಗೆ ಮಾತಾಡ್ತಿದ್ದೀಯಾ? ಮೊನ್ನೆ ನೀನೇ ತಾನೇ ಮಾತಾಡಿದ್ದು ನನಗೆ ದೊಡ್ಡವರು ಅಂದ್ರೆ ತುಂಬಾ ಗೌರವ, ಹಣ ಆಸ್ತಿ ಏನು ಬೇಡ, ಅವರ ಆಶೀರ್ವಾದ ಒಂದಿದ್ರೆ ಸಾಕು ಅಂತ ಹೇಳ್ತಾ ಇದ್ದೆ. ಆದ್ರೆ ಇವಾಗ ನೋಡಿದ್ರೆ ಚಿನ್ನ ಇಲ್ವಾ, ಬೆಳ್ಳಿ ಇಲ್ವಾ ಅಂತ ಏನೇನೋ ಕೇಳ್ತಾ ಇದೀಯಾ. ಹಾಗೇನೆ ನನ್ನ ಅಕ್ಕ ಬಾವ, ನೀನು ಈ ಮನೆ ಸೊಸೆಯಾಗಿ ಬಂದ್ರೆ ಇವ್ರಿಬ್ರನ್ನ ಚೆನ್ನಾಗಿ ನೋಡ್ಕೊಂಡು ಈ ಮನೆನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀಯ ಅಂತ ನಿನ್ನ ಮದುವೆ ಮಾಡಿ ಕರ್ಕೊಂಡ್ಬಂದ್ರು. ಮನೆಗೆ ಬಂದವ್ರನ್ನ ಚೆನ್ನಾಗಿ ನೋಡ್ಕೋತೀಯ, ಮನೆ ಗೌರವಕ್ಕೆ ಕುಂದು ಬರದ ಹಾಗೆ ನಡ್ಕೋತೀಯ ಅಂತ. ಆದ್ರೆ ನೀನೇನ್ ಮಾಡ್ತಾ ಇದ್ದೀಯಾ? ನಿನ್ನ ಜಿಪುಣತನದಿಂದ ಅತ್ತೆ ಮಾವ ಅಂತ ನೋಡದೆ ಎಲ್ಲರಿಗೂ ಬೇಜಾರ್ ತಂದಾಗ್ತಿದ್ದೀಯಾ? ನೀನು ಅಂದುಕೊಂಡ ಹಾಗೆ ನಡೆಯದಿದ್ರೆ ನಿನಗೆ ಎಷ್ಟೊಂದು ಬೇಜಾರಾಗ್ತಾ ಇದೆಯೋ ಹಾಗೆ ತಾನೇ. ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀಯ ಅಂತ ನಿನ್ನ ಮದುವೆ ಮಾಡಿ ಕರ್ಕೊಂಡ್ಬಂದ್ರು. ಇವಾಗ ನೀನ್ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಿದ್ರೆ ಅವ್ರಿಗೆ ಹೇಗನ್ಸುತ್ತೆ? ಜಿಪುಣತನ ಮಾಡ್ಬೇಕಮ್ಮ, ಆದ್ರೆ ಆ ಜಿಪುಣತನದಿಂದ ಯಾರಿಗೂ ತೊಂದರೆ ಆಗ್ಬಾರ್ದು, ಗೊತ್ತಾಯ್ತಾ? ಅತ್ತೆ, ನಾನು ಮಾಡಿದ ತಪ್ಪಿನ ಬಗ್ಗೆ ನೀವು ನನಗೆ ಹೇಳ್ಕೊಟ್ಟಿದ್ದೀರಾ. ಇನ್ ಮುಂದೆ ಆ ರೀತಿ ತಪ್ಪನ್ನು ನಾನು ಖಂಡಿತ ಮಾಡೋದಿಲ್ಲ ಅತ್ತೆ. ಹೀಗೆ ಕೀರ್ತಿ ಅಂದಿನಿಂದ ಮನಸ್ಸು ಮಾಡಿ ತನ್ನ ಅತ್ತೆ ಮಾವನನ್ನು, ತನ್ನ ಗಂಡನನ್ನು ಜಿಪುಣತನ ಇಲ್ಲದೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು.